ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ದೇಶದ ಮೇಲೆ ಆಕ್ರಮಣ ಮಾಡಿದ ಮಧ್ಯಪ್ರಾಚ್ಯದ ಇಸ್ಲಾಮಿಕ್ ಆಕ್ರಮಣಕಾರರ ಮನಸ್ಥಿತಿಗಳು ಹೇಗಿರ್ತಾ ಇದ್ವು ಅಂದರೆ, ಅವರು ಇಲ್ಲಿನ ಅರಸರು ಶೌರ್ಯ ಪರಾಕ್ರಮಗಳಿಂದ ಉತ್ತರ ಕೊಡೋದಕ್ಕೆ ಶುರು ಮಾಡಿದರೆ ಶರಣಾಗಿ ಕಾಲು ಹಿಡಿದು ಜೀವ ಉಳಿಸ್ಕೋತಾ ಇದ್ರು. ಇಲ್ಲಿನ ರಾಜರು ಅಕಸ್ಮಾತ್ ದಯೆ ದಾಕ್ಷಿಣ್ಯ ಹೆಚ್ಚು ಮಾಡಿ ಸ್ವಲ್ಪ ಯಾಮಾರಿದರೆ ಅವರ ತಲೆಯನ್ನ ಕತ್ತರಿಸಿಕೊಂಡು ಹೋಗ್ತಾ ಇದ್ರು. ಇದು ನಿಮಗೆ ಗೊತ್ತಿದೆ. ನಮ್ಮ ಇತಿಹಾಸದ ಪುಟಗಳಲ್ಲಿ ಇದನ್ನು ಸಾಕಷ್ಟು ಬಾರಿ ಓದಿದಿರಿ ಕೂಡ. ಈಗ ಇದು ನೆನಪಾಗ್ತಾ ಇರೋದು ಟರ್ಕಿಯ ಕಾರಣಕ್ಕೆ. ಕಳೆದ 5 ವರ್ಷಗಳಿಂದ ಅವಕಾಶ ಸಿಕ್ಕ ಪ್ರತಿ ಬಾರಿಯೂ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತದ ವಿರುದ್ಧ ಕಾಶ್ಮೀರದ ವಿಷಯದಲ್ಲಿ ನಾಲಿಗೆ ಜಾರ್ತಲೇ ಇದ್ದ ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಈ ಬಾರಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಕಾಶ್ಮೀರದ ಬಗ್ಗೆ ಒಂದೇ ಒಂದು ಮಾತನ್ನಾಡೋದಿಕ್ಕೆ ಹೋಗಿಲ್ಲ. ಹಾಗಂತ ಆತ ಕಾಶ್ಮೀರದ ವಿಷಯವನ್ನು ಮರ್ತು ಹೋದ್ರ? ಹಾಗೆ ಮಾತಾಡದೇ ಇದ್ದದ್ದು ಕಾಕತಾಳೀಯ ಅಂತೂ ಖಂಡಿತ ಅಲ್ಲ. ಯಾಕೆಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳು, ಮಾತುಕತೆಗಳು, ಆರೋಪಗಳು ಇವ್ಯಾವೂ ಕೂಡ ಕಾಕತಾಳೀಯವಾಗಿ ಆಗೋದಿಲ್ಲ. ಎಲ್ಲ ಪ್ಲಾನ್ ಪ್ರಕಾರ ಲಾಭ ನಷ್ಟಗಳ ಲೆಕ್ಕಾಚಾರದ ಮೇಲೆ ಆಗತ್ವೆ. ಹಾಗಾದ್ರೆ ಟರ್ಕಿ ಕಾಶ್ಮೀರವನ್ನು ಈ ಬಾರಿ ಮರ್ತು ಹೋಗಿದ್ದು ಯಾಕೆ? ಹಾಗೆ ಮರೆಯೋ ಥರ ಭಾರತ ಹಾಕಿದ ಮಂತ್ರ ಆದರೂ ಯಾವುದು? ಟರ್ಕಿಯ ಯಾವ ನರವನ್ನ ಈ ಬಾರಿ ಭಾರತ ಒತ್ತಿ ಹಿಡಿದಿದೆ? ಬನ್ನಿ ನೋಡೋಣ. ಗೆಳೆಯರೆ, ಟರ್ಕಿ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಒಂದು ಕಾಲಕ್ಕೆ ಸುವಿಶಾಲ ಆಟೋಮನ್ ಸಾಮ್ರಾಜ್ಯದ ರಾಜಧಾನಿ ಇದ್ದದ್ದು ಇದೇ ಟರ್ಕಿಯಲ್ಲಿ. ಇವತ್ತಿನ ಟರ್ಕಿಯ ಅಧ್ಯಕ್ಷ ರೆಸಿಪ್ ತಯ್ಯಿಪ್ ಎರ್ಡೋಗನ್. ಒಂದು ಕಾಲಕ್ಕೆ ಈ ಟರ್ಕಿ ಜಗತ್ತಿನ ಇಸ್ಲಾಮಿಕ್ ದೇಶಗಳ ನಾಯಕನಾಗಿತ್ತು. ಖಲೀಫಾಗಳಿಗೆ ಜಗತ್ತಿನ ಅಷ್ಟೂ ಇಸ್ಲಾಮಿಕ್ ದೇಶಗಳು ವಿಶೇಷವಾದ ಗೌರವವನ್ನು ಕೊಡ್ತಾ ಇದ್ವು. ಈಗ ಮತ್ತೆ ಅದೇ ಥರದ ಇಸ್ಲಾಮಿಕ್ ದೇಶಗಳ ನಾಯಕತ್ವದ ಕನಸನ್ನು ಈ ಎರ್ಡೋಗನ್ ಕಾಣೋದಕ್ಕೆ ಶುರು ಮಾಡಿದ್ದಾರೆ. ತಾನು ಮತ್ತೆ ಖಲೀಫಾ ಆಗಬೇಕು ಅನ್ನೋ ಕನಸು ಆತನನ್ನು ಕಾಡೋದಕ್ಕೆ ಶುರು ಮಾಡಿದೆ. ಹೀಗಾಗಿನೇ ಆರಂಭದಲ್ಲಿ ತುಂಬ ಸೆಕ್ಯುಲರ್ ಆಗಿದ್ದ ಎರ್ಡೋಗನ್ ಇತ್ತೀಚಿನ ವರ್ಷಗಳಲ್ಲಿ ಅತಿ ಅನ್ಸೋಷ್ಟು ಕಮ್ಯುನಲ್ ಆಗಿದ್ದಾರೆ. ಟರ್ಕಿಯನ್ನು ಇಸ್ಲಾಮಿಕ್ ರಿಪಬ್ಲಿಕ್ ಮಾಡಿದ್ದಾರೆ. ಇಸ್ತಾನ್ಬುಲ್ನಲ್ಲಿರುವ ಹಾಗೆಯಾ ಸೋಫಿಯಾ ಮ್ಯೂಸಿಯಂ ಅನ್ನ ಮಸೀದಿ ಮಾಡಿದ್ದಾರೆ. ಒಟ್ಟಾರೆ ಎರ್ಡೋಗನ್ ಕಟ್ಟರ್ ಇಸ್ಲಾಮಿನತ್ತ ವಾಲ್ತಾ ಇದ್ದಾರೆ. ಹಾಗಾಗೋದಕ್ಕೆ ಕಾರಣ ಜಗತ್ತಿನ ಇಸ್ಲಾಮಿಕ್ ದೇಶಗಳ ನಾಯಕನಾಗಬೇಕು ಅನ್ನೋ ಹುಸಿ ಕನಸು, ಮತ್ತು ಆ ಕನಸು ಈತನಲ್ಲಿ ಹುಟ್ಟೋದಕ್ಕೆ, ಈತ ಈ ಪರಿ ಕೆಡೋದಕ್ಕೆ ಕಾರಣವಾಗಿದ್ದು ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್. ಇಲ್ಲಿ ಪಾಕಿಸ್ತಾನದ ಜೊತೆ ಸೇರ್ಕೊಂಡು ಇಲ್ಲದ ಕನಸುಗಳನ್ನು ಕಾಣೋ ಮೊದಲು ಟರ್ಕಿ ಹಾಗೂ ಭಾರತದ ಸಂಬಂಧಗಳು ತುಂಬಾನೇ ಚೆನ್ನಾಗಿದ್ವು. ಎರಡೂ ದೇಶಗಳ ನಡುವೆ ಉತ್ತಮ ವ್ಯಾಪಾರ ಇತ್ತು, ರಕ್ಷಣಾ ಒಪ್ಪಂದಗಳು ಇದ್ವು. ಆದರೆ ಯಾವಾಗ ಆಧುನಿಕ ಖಲೀಫಾ ಆಗಬೇಕು, ಸೌದಿಯ ತಲೆ ಮೇಲಿದ್ದ ಇಸ್ಲಾಮಿಕ್ ನಾಯಕತ್ವದ ಕಿರೀಟವನ್ನು ಮತ್ತೆ ಟರ್ಕಿಯ ಮಡಲಿಗೆ ತರಬೇಕು ಅನ್ನೋ ಕನಸು ಎರ್ಡೋಗನ್ಗೆ ಬಿತ್ತೋ, ಆತ ಪಾಕಿಸ್ತಾನ ಮಲೇಷ್ಯಾಗಳ ಜೊತೆ ಸ್ನೇಹ ಮಾಡ್ದ, ಇಸ್ಲಾಮಿಕ್ ಟಿವಿ ಪ್ರಾರಂಭ ಮಾಡೋದಕ್ಕೆ ಹೋದ. ಆದರೆ ಆತನ ಯಾವ ಕನಸು ನನಸಾಗಲಿಲ್ಲ. ಬದಲಿಗೆ ಪಾಕಿಸ್ತಾನದ ಸಹವಾಸಕ್ಕೆ ಬಿದ್ದ ಮೇಲೆ ಟರ್ಕಿಯ ಆರ್ಥಿಕತೆ ಕೂಡ ಕುಸಿಯೋದಕ್ಕೆ ಶುರು ಮಾಡ್ತು. ಇಂಥ ಟರ್ಕಿ ಭಾರತದ ವಿರುದ್ಧ ಭಯಾನಕ ಪ್ರಮಾಣದಲ್ಲಿ ವಿಷ ಉಗುಳೋದಕ್ಕೆ ಶುರು ಮಾಡಿದ್ದು 2019 ನಂತರ. ಯಾವಾಗ ಕಾಶ್ಮೀರಕ್ಕಿದ್ದ ವಿಶೇಷ ಸ್ಥಾನಮಾನವನ್ನು ಆರ್ಟಿಕಲ್ 370 ಹಾಗೂ 35A ಭಾರತ ರದ್ದು ಮಾಡ್ತೋ, ಪಾಕಿಸ್ತಾನದ ಸಮಕ್ಕೂ ಟರ್ಕಿ ಭಾರತದ ವಿರುದ್ಧ ಬಾಯಿ ಬಡ್ಕೊಳ್ಳೋದಕ್ಕೆ ಶುರು ಮಾಡ್ತು. ಪ್ರತಿ ಬಾರಿ ವಿಶ್ವಸಂಸ್ಥೆಯ ಸಮ್ಮೇಳನಗಳಲ್ಲಿ ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಕಾಶ್ಮೀರದ ವಿಷಯವನ್ನ ಮಾತಾಡೋದಕ್ಕೆ ಶುರು ಮಾಡ್ದ. ಕಾಶ್ಮೀರದ ವಿಷಯ ಪ್ರಸ್ತಾಪ ಆಗದೆ ಎರ್ಡೋಗನ್ನ ಅಂತಾರಾಷ್ಟ್ರೀಯ ಭಾಷಣಗಳು ಮುಕ್ತಾಯ ಆಗ್ತಲೇ ಇರಲಿಲ್ಲ. ಇನ್ನು ಭಾರತ ಕೂಡ ಪಾಕಿಸ್ತಾನಕ್ಕೆ ಕೊಟ್ಟ ಹಾಗೆ ಟರ್ಕಿಗೂ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಸರಿಯಾದ ಉತ್ತರ ಕೊಡೋದಕ್ಕೆ ಶುರು ಮಾಡ್ತು. ಸಿರಿಯಾದಲ್ಲಿ ಟರ್ಕಿಯ ದಾಳಿಗಳನ್ನು ಭಾರತ ನೇರವಾಗಿ ಖಂಡಿಸಿತು. ಸೈಪ್ರಸ್ ವಿಷಯವನ್ನ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಪ್ರಸ್ತಾಪ ಮಾಡ್ತಾ ಹೋಯಿತು. ನಿಮ್ಮ ದೇಶದ ಸಮಸ್ಯೆಗಳನ್ನು ಮೊದಲು ಸರಿಪಡಿಸ್ಕೊಳ್ಳಿ ಅಂತ ಟರ್ಕಿಗೆ ನೇರವಾಗಿ ಹೇಳೋದಕ್ಕೆ ಶುರು ಮಾಡ್ತು. ಈ ಎಲ್ಲ ಕಾರಣಗಳಿಂದ ಭಾರತ ಹಾಗೂ ಟರ್ಕಿಯ ಸಂಬಂಧಗಳು ಹಳಸಿದ್ವು. ಪಾಕಿಸ್ತಾನದ ISI ಜೊತೆ ಸೇರಿ ಟರ್ಕಿ ಭಾರತದಲ್ಲಿ ಇಸ್ಲಾಮಿಕ್ ಮೂಲಭೂತ ಹೆಚ್ಚಾಗೋದಕ್ಕೆ ಹಣಕಾಸಿನ ನೆರವು ಕೊಡೋದಕ್ಕೆ ಪ್ರಾರಂಭ ಮಾಡ್ತು. ನೇಪಾಳ ಭಾರತ ಗಡಿಯಲ್ಲಿ ಟರ್ಕಿಯ ಬೇಹುಗಾರಿಕಾ ಏಜೆನ್ಸಿಗಳು ಇಸ್ಲಾಮಿಕ್ ಉಗ್ರವಾದಕ್ಕೆ ಕುಮ್ಮಕ್ಕು ಕೊಡತೊಡಗಿದ್ವು. ಭಾರತದಲ್ಲಿ CAA ಪ್ರತಿಭಟನೆಗಳ ಸಂದರ್ಭದಲ್ಲಿ ಕೂಡ ಟರ್ಕಿಯ ಫಂಡಿಂಗ್ ಆಗ್ತಾ ಹೋಯಿತು. ಇದೆಲ್ಲವನ್ನು ನೋಡ್ತಾ ಇದ್ದು ಭಾರತ ಆರ್ಮೇನಿಯಾ ಜೊತೆ ಸಂಬಂಧ ಸುಧಾರಣೆ ಮಾಡಿಕೊಳ್ತು. ಗ್ರೀಸ್ ಹಾಗೂ ಸೈಪ್ರಸ್ ಜೊತೆ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಳ್ಳೋ ಮೂಲಕ ಟರ್ಕಿಯ ಮನೆ ಬಾಗಿಲಿನವರೆಗೆ ತನ್ನ ಸಂಬಂಧವನ್ನು ಬೆಳೆಸ್ತು. ಮತ್ತು ಟರ್ಕಿಯ ವಿರೋಧಿಗಳು ಭಾರತದ ಮಿತ್ರರಾದರು. ಭಾರತದ ಪ್ರಧಾನಿ ಟರ್ಕಿಯ ಪ್ರವಾಸವನ್ನು ರದ್ದು ಮಾಡಿಕೊಂಡ್ರು. ಭಾರತ ಟರ್ಕಿ ಜೊತೆ ಮಾಡಿಕೊಂಡಿದ್ದ ಬಿಲಿಯಾಂತರ ಡಾಲರ್ಗಳ ಮೊತ್ತದ ನೌಕಾ ನಿರ್ಮಾಣದ ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡ್ತು. ಅದಕ್ಕೆ ಪ್ರತಿಯಾಗಿ ಟರ್ಕಿ ಭಾರತದ ಜೊತೆಗಿನ ಎಲ್ಲ ರಕ್ಷಣಾ ಒಪ್ಪಂದಗಳನ್ನು ರದ್ದು ಮಾಡಿತು. ಜೊತೆಗೆ ಭಾರತಕ್ಕೆ ಯಾವುದೇ ರಕ್ಷಣಾ ಸಾಮಗ್ರಿಯನ್ನು ರಫ್ತು ಮಾಡಬಾರದು ಅನ್ನೋ ನಿಷೇಧವನ್ನು ಕೂಡ ಹೇರಿತು. ಇಲ್ಲಿ ವಿನಾಕಾರಣ ಇಸ್ಲಾಮಿಕ್ ಬ್ರದರ್ಹುಡ್ ಹೆಸರಲ್ಲಿ ಟರ್ಕಿ ಭಾರತದಿಂದ ದೂರ ಆಗ್ತಾ ಹೋಯಿತು. ಹಾಗೆ 2023 ಕೂಡ ಎರ್ಡೋಗನ್
ಕಾಶ್ಮೀರದ ವಿಷಯದಲ್ಲಿ ವಿಶ್ವಸಂಸ್ಥೆಯಲ್ಲಿ ಮಾತಾಡ್ತಾ ಭಾರತದಿಂದ ಛೀಮಾರಿ ಹಾಕಿಸ್ಕೊಳ್ತಲೇ ಹೋದರು. ಆದರೆ ಈ ಬಾರಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಎರ್ಡೋಗನ್ ಭಾಷಣ ಮಾಡಿದ್ದಾರೆ, ಗಾಜಾದ ಬಗ್ಗೆ ಮಾತಾಡಿದ್ದಾರೆ, ಇಸ್ರೇಲ್ ವಿರುದ್ಧ ಬೆಂಕಿ ಕಾರಿದ್ದಾರೆ, ವಿಶ್ವಸಂಸ್ಥೆ ವಿಶ್ವ ಸಮುದಾಯಗಳು ಗಾಜಾನ ಕಾಪಾಡೋದ್ರಲ್ಲಿ ವಿಫಲವಾಗಿವೆ ಅಂತ ಹೇಳಿದ್ದಾರೆ. ಆದರೆ ಒಂದೇ ಒಂದು ಶಬ್ದ ಕೂಡ ಕಾಶ್ಮೀರದ ಬಗ್ಗೆ ಎರ್ಡೋಗನ್ ಬಾಯಲ್ಲಿ ಬಂದಿಲ್ಲ. ಯಾಕೆ ಹಾಗೆ? ಇದ್ದಕ್ಕಿದ್ದ ಹಾಗೆ ಏನಾಯಿತು ಈ ಎರ್ಡೋಗನ್ಗೆ? ಗೆಳೆಯರೆ, ಟರ್ಕಿ ನ್ಯಾಟೋ ಸದಸ್ಯ ದೇಶ ಅನ್ನೋದು ನಿಮಗೆ ಗೊತ್ತಿದೆ. ಹಾಗೆ ಯುರೋಪಿಯನ್ ಯೂನಿಯನ್ನ ಸದಸ್ಯತ್ವಕ್ಕಾಗಿ ಕೂಡ ಟರ್ಕಿ ಪ್ರಯತ್ನ ಪಡ್ತಾ ಇದೆ. ಸದ್ಯಕ್ಕೆ ಟರ್ಕಿಯ ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ. ಇತ್ತೀಚಿನ ದಿನಗಳವರೆಗೆ FATF ನ ಗ್ರೇ ಲಿಸ್ಟ್ ಅಲ್ಲಿದ್ದ ಟರ್ಕಿ ಈಗ ತಾನೇ ಅದರಿಂದ ಹೊರಗೆ ಬಂದಿದೆ. ಆದರೆ ಮನಿ ಲಾಂಡ್ರಿಂಗ್ನ ಕಾರಣಕ್ಕೆ ಗ್ರೇ ಲಿಸ್ಟ್ ಸೇರಿದ್ದ ಪರಿಣಾಮ ಟರ್ಕಿಯ ಆರ್ಥಿಕತೆ ಕುಸಿತವನ್ನು ಕಾಣಬೇಕಾಗಿ ಬಂದಿದೆ. ಟರ್ಕಿಯ ಕರೆನ್ಸಿ ಅಪಮೌಲ್ಯಗೊಂಡಿದೆ. ಇವತ್ತಿಗೂ ಕೂಡ ಟರ್ಕಿಯ ಆರ್ಥಿಕ ಸ್ಥಿತಿ ಚೇತರಿಕೆಯನ್ನು ಕಾಣ್ತಾ ಇಲ್ಲ. ಯುರೋಪಿಯನ್ ಯೂನಿಯನ್ ಸೇರಬೇಕು ಅನ್ನೋ ಟರ್ಕಿಯ ಕನಸು ಕೂಡ ಇವತ್ತು ನೆನ್ನೆಯದ್ದೇನಲ್ಲ. ಆದರೆ ಮಾನವ ಹಕ್ಕುಗಳ ಉಲ್ಲಂಘನೆಯ ಕಾರಣಕ್ಕೆ ಟರ್ಕಿಯ ಸೇರ್ಪಡೆಯನ್ನ ಯುರೋಪಿಯನ್ ಯೂನಿಯನ್ನ ದೇಶಗಳು ವಿರೋಧಿಸ್ತಾ ಇವೆ. ಇನ್ನು ಟರ್ಕಿ ನ್ಯಾಟೋ ದೇಶ ಆಗಿದ್ದು ಕೂಡ ರಷ್ಯಾ ಜೊತೆ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಂಡಿದೆ ಅನ್ನೋದು ಕೂಡ ಟರ್ಕಿಯನ್ನು ದೂರ ಇಡೋದಕ್ಕೊಂದು ಕಾರಣ. ಜೊತೆಗೆ ಗ್ರೀಸ್ ಜೊತೆಗೆ ಟರ್ಕಿಯ ಸಂಬಂಧಗಳು ಚೆನ್ನಾಗಿಲ್ಲ. ಉತ್ತರ ಸೈಪ್ರಸ್ ಪ್ರದೇಶವನ್ನು ಟರ್ಕಿ ಆಕ್ರಮಿಸಿಕೊಂಡು ಕೂತಿದೆ. ಹೀಗೆ ನಾನಾ ಕಾರಣಗಳಿಗೆ ಟರ್ಕಿಗೆ ಯುರೋಪಿಯನ್ ಯೂನಿಯನ್ ಸೇರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಟರ್ಕಿ ಈಗ ನಾನು ಬ್ರಿಕ್ಸನ್ನು ಸೇರ್ತೀನಿ ಅಂತ ಯುರೋಪಿಯನ್ ಯೂನಿಯನ್ ಅನ್ನು ಬ್ಲಾಕ್ ಮೇಲ್ ಮಾಡೋದಕ್ಕೆ, ಬೆದರಿಸೋದಕ್ಕೆ ಹೋಗ್ತಾ ಇದೆ. ಬ್ರಿಕ್ಸ್ ಸದಸ್ಯತ್ವಕ್ಕಾಗಿ ಕೂಡ ಟರ್ಕಿ ಅರ್ಜಿಯನ್ನು ಸಲ್ಲಿಸಿದೆ. ಅಕ್ಟೋಬರ್ ತಿಂಗಳಲ್ಲಿ ರಷ್ಯಾದಲ್ಲಿ ನಡೆಯಲಿರುವ ಬ್ರಿಕ್ಸ್ ಸಮ್ಮೇಳನದಲ್ಲಿ ಟರ್ಕಿ ಅಧ್ಯಕ್ಷನನ್ನು ಭೇಟಿ ಮಾಡುವ ನಿರೀಕ್ಷೆಯಲ್ಲಿ ನಾನಿದ್ದೀನಿ ಅಂತ ಅಧ್ಯಕ್ಷ ಪುತಿನ್ ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಭಾರತ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರ. ಬ್ರೆಜಿಲ್, ರಷ್ಯಾ, ಭಾರತ, ಚೈನಾಗಳು ಸೇರಿ ಮಾಡಿಕೊಂಡ ಕೂಟ ಈ ಬ್ರಿಕ್ಸ್. ಆನಂತರ ಅದಕ್ಕೆ ಸೌತ್ ಆಫ್ರಿಕಾ ಸೇರ್ಪಡೆ ಆಯಿತು. ಮೊನ್ನೆ ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ ಹಾಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್ಗಳು ಕೂಡ ಬ್ರಿಕ್ಸ್ ಕೂಟವನ್ನು ಸೇರ್ಪಡೆ ಆಗಿವೆ. ಈಗ ಟರ್ಕಿ ಕೂಡ ಬ್ರಿಕ್ಸ್ಗೆ ಅರ್ಜಿಯನ್ನು ಸಲ್ಲಿಸಿದೆ. ಇಲ್ಲಿ ಯಾವುದೇ ಸದಸ್ಯ ದೇಶ ಹೊಸ ದೇಶದ ಸೇರ್ಪಡೆಗೆ ಅಂಗೀಕಾರ ಕೊಡದೇ ಇದ್ದರೆ ಬ್ರಿಕ್ಸ್ ಸೇರ್ಪಡೆ ಸಾಧ್ಯ ಆಗೋದಿಲ್ಲ. ಸೊ ಭಾರತದ ಒಪ್ಪಿಗೆ ಅನ್ನೋದು ಟರ್ಕಿಗೆ ಇಲ್ಲಿ ಅನಿವಾರ್ಯ. ಇಲ್ಲಿ ಭಾರತದ ವಿರೋಧ ಕಟ್ಟಿಕೊಂಡ್ರೆ ಟರ್ಕಿ ಬ್ರಿಕ್ಸ್ ಸೇರೋದಕ್ಕೆ ಭಾರತ ಒಪ್ಪಿಗೆಯನ್ನು ಕೊಡೋದಿಲ್ಲ. ಇನ್ನು ಎರಡನೇದು, ಟರ್ಕಿಗೆ ಬ್ರಿಕ್ಸನ್ನು ಸೇರಲೇಬೇಕು ಅಂತ ಕೂಡ ಏನಿಲ್ಲ. ಆದರೆ ಯುರೋಪಿಯನ್ ಯೂನಿಯನ್ಗೆ ಹೆದರಿಸಿ ಅಲ್ಲಿನ ಸದಸ್ಯತ್ವವನ್ನು ಪಡ್ಕೋಬೇಕು ಅಂತ ಟರ್ಕಿ ಬಯಸ್ತಾ ಇದೆ. ಆದರೆ ಹಾಗೆ ಬ್ಲಾಕ್ ಮೇಲ್ ತಂತ್ರ ಯಶಸ್ವಿ ಆಗಬೇಕು ಅಂದರೂ ಕೂಡ ಅವರಿಗೆ ಬ್ರಿಕ್ಸಲ್ಲಿ ಸ್ಥಾನ ಸಿಗುತ್ತೆ ಅನ್ನೋ ನಂಬಿಕೆ ಯುರೋಪಿಯನ್ ಯೂನಿಯನ್ಗೆ ಬರಬೇಕು. ಭಾರತ ಟರ್ಕಿಗೆ ಅವಕಾಶ ಕೊಡೋದಿಲ್ಲ ಅನ್ನಿಸ್ಬಿಟ್ರೆ ಅವರಾದರೂ ಇದನ್ನು ಯಾಕೆ ಸೀರಿಯಸ್ ಆಗಿ ತಗೋತಾರೆ? ಸೊ ಭಾರತದ ಗೆಳೆತನ ಈಗ ಟರ್ಕಿಗೆ ತುರ್ತಾಗಿ ಬೇಕಿದೆ. ಇನ್ನು ಪಾಕಿಸ್ತಾನದ ಸ್ನೇಹದಿಂದ ಆಗೋ ಲಾಭ ಏನೂ ಇಲ್ಲ ಅನ್ನೋದು ಟರ್ಕಿಗೂ ಅರ್ಥ ಆಗಿದೆ. ಬ್ರದರ್ಹುಡ್ನ ಬೆನ್ನು ಹತ್ತಿದ್ರೆ ಇರೋದನ್ನು ಕೂಡ ಕಳ್ಕೋಬೇಕೇ ಹೊರತು ಬರೋದೇನೂ ಇಲ್ಲ ಅನ್ನೋದು ಅರ್ಥವಾದ ಮೇಲೆ ಟರ್ಕಿಗೆ ಪಾಕಿಸ್ತಾನಕ್ಕಿಂತ ಭಾರತ ತುಂಬ ಮುಖ್ಯ ಅನ್ನಿಸ್ಕೊಳ್ತಾ ಇದೆ. ಇನ್ನು ಭಾರತದ ಆರ್ಥಿಕತೆ ಏರು ಹಾದಿಯಲ್ಲಿದೆ. ಟರ್ಕಿಯ ಆರ್ಥಿಕತೆ ಕುಸಿತವನ್ನು ಕಾಣ್ತಾ ಇದೆ. ಈ ಹಂತದಲ್ಲಿ ಭಾರತದ ಜೊತೆಗೊಂದಷ್ಟು ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಳ್ಳೋದ್ರಿಂದ ಟರ್ಕಿಗೆ ಲಾಭ ಆಗುತ್ತೆ. ಭಾರತ ನೌಕಾ ನಿರ್ಮಾಣದ ಒಪ್ಪಂದವನ್ನು ರದ್ದು ಮಾಡಿದ್ರಿಂದ ನಷ್ಟಕ್ಕೀಡಾಗಿದ್ದು ಟರ್ಕಿನೇ ಹೊರತು ಭಾರತ ಅಲ್ಲ. ಹಾಗೆ ಭಾರತೀಯ ಪ್ರವಾಸಿಗಳಿಂದ ಕೂಡ ಟರ್ಕಿ ದೊಡ್ಡ ಮಟ್ಟದ ಲಾಭವನ್ನು ನೋಡ್ತಾ ಇದೆ. ಪಾಕಿಸ್ತಾನದಿಂದ ಟರ್ಕಿಗೆ ಬರೋ ಜನ ಭಿಕ್ಷುಕರು, ಕಳ್ಳರು, ಕ್ರಿಮಿನಲ್ಗಳು ಆಗಿರ್ತಾರೆ. ಆದರೆ ಭಾರತದಿಂದ ಹೋಗೋ ಜನ ಅಲ್ಲಿ ಹಣ ಖರ್ಚು ಮಾಡ್ತಾರೆ. ಆ ದೇಶದ ಪ್ರವಾಸೋದ್ಯಮಕ್ಕೆ ಲಾಭ ತಂದು ಕೊಡ್ತಾರೆ. ಪ್ರತಿ ವರ್ಷ ಭಾರತದಿಂದ ಸರಿಸುಮಾರು 2.25 ಲಕ್ಷ ಪ್ರವಾಸಿಗರು ಟರ್ಕಿಗೆ ಭೇಟಿ ಕೊಡ್ತಾರೆ. ಒಂದು ವೇಳೆ ಮಾಲ್ಡೀವ್ಸ್ಗೆ ಮಾಡಿದ ಹಾಗೆ ಬಾಯ್ಕಾಟ್ ಟರ್ಕಿ ಅನ್ನೋ ಥರದ್ದೇನಾದರೂ ಶುರು ಆದರೆ ಟರ್ಕಿಯ ಆದಾಯ ಮೂಲಕ್ಕೆ ಹೊಡೆತ ಬೀಳುತ್ತೆ. ಅದನ್ನು ತಡ್ಕೊಳ್ಳೋ ಶಕ್ತಿ ಟರ್ಕಿಗಿಲ್ಲ. ಹೀಗಾಗಿ ಟರ್ಕಿ ಭಾರತದ ವಿರುದ್ಧ ಮಾತಾಡೋದನ್ನು ಈ ಬಾರಿ ನಿಲ್ಲಿಸಿದೆ. ಮುಂದೆ ಕೂಡ ಟರ್ಕಿ ಹೀಗೆ ಇರುತ್ತೆ ಅಂತೇನಲ್ಲ. ಯಾಕೆಂದರೆ ಎರ್ಡೋಗನ್ ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಮತ್ತು ಇಸ್ಲಾಮಿಕ್ ದೇಶಗಳ ನಾಯಕನಾಗುವ ಅವಕಾಶವನ್ನು ಪಡ್ಕೊಳ್ಳೋದಕ್ಕೆ ಕಟ್ಟರ್ ಇಸ್ಲಾಮನ್ನು ಆವಾಹನೆ ಮಾಡಿಕೊಂಡ ನಾಯಕ. ಹೀಗಾಗಿ ಆವಾಹನೆ ಮಾಡಿಕೊಂಡವರು, ತೋರ್ಪಡಿಕೆಗೆ ಲಾಭಕ್ಕೆ ಸಿದ್ಧಾಂತಗಳನ್ನು ಅಪ್ಪಿಕೊಂಡವರು ಇರ್ತಾರಲ್ಲ, ಇವರು ನಿಜವಾದ ಕಟ್ಟರ್ವಾದಿಗಳಿಗಿಂತ ಹೆಚ್ಚು ಅಪಾಯಕಾರಿಯಾಗಿರ್ತಾರೆ. ಹೀಗಾಗಿ ಎರ್ಡೋಗನ್ ಮುಂದೆ ಕೂಡ ಭಾರತದ ಸ್ನೇಹ ಇಟ್ಟುಕೋತಾರೆ ಅಂತಲ್ಲ. ಆದರೆ ಸದ್ಯಕ್ಕೆ ಎರ್ಡೋಗನ್ ಹುಚ್ಚಿಗೊಂದು ಮದ್ದಂತೂ ಬಿದ್ದಿದೆ. ಕಾಶ್ಮೀರದ ಹೆಸರು ಈ ಬಾರಿ ಆತನ ಬಾಯಿಂದ ಬಂದಿಲ್ಲ. ಮುಂದೆ ಕೂಡ ಎರ್ಡೋಗನ್
ಕಾಶ್ಮೀರ ಅನ್ನೋದು ಮುಗಿದ ಅಧ್ಯಾಯ ಅನ್ನೋ ಸತ್ಯವನ್ನು ಅರಬ್ ದೇಶಗಳ ಹಾಗೆ ಅರ್ಥ ಮಾಡಿಕೊಂಡ್ರೆ ಆತನಿಗೂ ಒಳ್ಳೆಯದು. ಆದರೆ ಹಾಗಾಗತ್ತಾ? ಭಾರತದ ಶಕ್ತಿ ಹೆಚ್ಚಾದರೆ, ಆರ್ಥಿಕವಾಗಿ ಭೌಗೋಳಿಕ ರಾಜಕಾರಣದಲ್ಲಿ ಭಾರತ ಮತ್ತಷ್ಟು ಪ್ರಭಾವಿ ಅನ್ನಿಸ್ಕೊಂಡ್ರೆ ಆಗ ಖಂಡಿತ ಭಾರತದ ವಿಷಯದಲ್ಲಿ ಬೊಗಳುವ ಬಾಯಿಗಳು ಬಂದಾಗತ್ವೆ. ಅದಾಗೋದು ಯಾವಾಗ? ಕಾದು ನೋಡೋಣ. ಇದು ಗೆಳೆಯರೆ ಟರ್ಕಿಯ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.